ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭದ್ರಾ ಬಲದಂಡೆ ಅವೈಜ್ಞಾನಿಕ ಕಾಮಗಾರಿ ಆಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಮನೆ ಮುತ್ತಿಗೆಗೆ ಅಂತೇಳಿ ರೇಣುಕಾಚಾರ್ಯ ಅವರ ಟೀಮ್ ಪ್ಲಾನ್ ಮಾಡ್ಕೊಂಡಿದೆಯಂತೆ. ಸಿಎಂ ಹಾಗೂ ಡಿಸಿಎಂ ಮನೆಗೆ ಏಕಕಾಲದಲ್ಲಿ ಮುತ್ತಿಗೆ ಹಾಕಬೇಕು ಅಂತೇಳಿ ರೇಣುಕಾಚಾರ್ಯ ಅವರ ಟೀಮ್ ಪ್ಲಾನ್ ಮಾಡ್ಕೊಂಡಿದೆಯಂತೆ. ಕಾರಣ ಭದ್ರಾ ಬಲದಂಡೆ ಕಾಮಗಾರಿ ಅವೈಜ್ಞಾನಿಕತೆಯಿಂದ ಕೂಡಿದೆ ಅನ್ನುವಂಥ ಕಾರಣಕ್ಕೆ ಎಂಪಿ ರೇಣುಕಾಚಾರ್ಯ ಹಾಗೂ ಅವರ ನೇತೃತ್ವದ ಒಂದು ತಂಡ ಬಂದು ಒಂದ್ ಕಡೆ ಸಿದ್ದರಾಮಯ್ಯನವರ ಮನೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನುವಂಥ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಬೆಳಗ್ಗೆ 11 ಗಂಟೆಗೆ ಸಿಎಂ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಭದ್ರಾ ಬಲದಂಡೆ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೀತಾ ಇದೆ. ಇದು ವೈಜ್ಞಾನಿಕವಾಗಿ ನಡೀತಾ ಇಲ್ಲ, ಕಾಮಗಾರಿ ಸರಿಯಾಗಿಲ್ಲ ಅನ್ನೋದು ಎಂಪಿ ರೇಣುಕಾಚಾರ್ಯ ಅವರ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆಯೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರ ಮನೆಗೂ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾರಂತೆ. ಅದಕ್ಕೆ ಅಂತ ಪ್ಲಾನ್ ಕೂಡ ಮಾಡಿದ್ದಾರಂತೆ. 11 ಗಂಟೆ ಅಷ್ಟೊತ್ತಿಗೆ ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ನಡೀತಾ ಇದೆ. ಬಟ್ ಇವರು ಮುತ್ತಿಗೆ ಹಾಕೋ ಸಮಯದಲ್ಲಿ ಸಿದ್ದರಾಮಯ್ಯನವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಈಗಾಗಲೇ ಶೆಡ್ಯೂಲ್ ಆಗಿದೆ ಅವ್ರು ಯಾವ್ಯಾವ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಎಂಪಿ ರೇಣುಕಾಚಾರ್ಯ ಅವರು ಏನಾದರೂ ಪತ್ರದ ಮೂಲಕ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದಾರಾ? ಅದು ಇನ್ನೂ ಕೂಡ ಗೊತ್ತಿಲ್ಲ. ಈ ರೀತಿ ಆಗ್ತಾ ಇದೆ ಅವೈಜ್ಞಾನಿಕವಾಗಿ ಕಾಮಗಾರಿ, ಹಾಗಾಗಿ ಗಮನ ಹರಿಸಿ ಅಂತ. ಅಂದರೆ ಏಕಾಏಕಿಯಾಗಿ ಸಿದ್ದರಾಮಯ್ಯನವರ ಮನೆಗೆ ಅಥವಾ ಸಿಎಂ ಮನೆಗೆ, ಡಿಸಿಎಂ ಮನೆಗೆ ಮುತ್ತಿಗೆ ಹಾಕೋದಕ್ಕೂ ಮುಂಚೆ ಮಾಹಿತಿಯನ್ನು ಕೊಡಬೇಕಲ್ಲ. ಅಂದರೆ ಈ ರೀತಿ ಒಂದು ತಪ್ಪಾಗ್ತಾ ಇದೆ ಅಂತ ಪತ್ರದ ಮೂಲಕ ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ? ಅವರು ಕ್ರಮ ಜರುಗಿಸಿಲ್ಲ ಅಂದಾದ್ಮೇಲೆ ಬೇಕಿದ್ರೆ ಈ ನಿರ್ಧಾರ ಓಕೆ, ಬಟ್ ಅದಕ್ಕೂ ಮುಂಚೆನೇ ಡೈರೆಕ್ಟಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರಾ? ಅದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಾಗಬೇಕಾಗಿದೆ. ನೋಡೋಣ ಏನಾಗುತ್ತೆ. ನಿಜಕ್ಕೂ ಇವತ್ತು ಸಿದ್ದರಾಮಯ್ಯನವರ ಮನೆ ಮುಂದೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆ ಮುಂದೆ ರೇಣುಕಾಚಾರ್ಯ ಅವರ ತಂಡ ಠಿಕಾಣಿ ಹೂಡುವಂಥ ಸಾಧ್ಯತೆ ಇದೆಯಾ ಅಂತ. ಭದ್ರಾ ಬಲದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಕಾಮಗಾರಿ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ, ಎಲ್ಲವೂ ಅವೈಜ್ಞಾನಿಕವಾಗಿ ಇದೆ ಅನ್ನೋದು ರೇಣುಕಾಚಾರ್ಯ ಅವರ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಇಂಜಿನಿಯರ್ಗಳನ್ನು ಭೇಟಿ ಮಾಡಿದ್ದಾರಾ? ಅಲ್ಲಿ ನಿಜಕ್ಕೂ ಕೂಡ ಅವೈಜ್ಞಾನಿಕವಾಗಿ ಕಾಮಗಾರಿ ಆಗ್ತಾ ಇದೆಯಾ? ಅದೆಲ್ಲದ್ರ ಬಗ್ಗೆ ಕೂಡ ಅಧಿಕಾರಿಗಳು ಗಮನ ಹರಿಸಬೇಕಾಗುತ್ತೆ. ಸಿದ್ದರಾಮಯ್ಯನವರ ಗಮನಕ್ಕೆ ಈ ವಿಚಾರ ಬಂದಿದೆಯಾ ಇಲ್ವಾ ಅದನ್ನು ಕೂಡ ನೋಡಬೇಕಿದೆ. ಅವರ ಗಮನಕ್ಕೆ ವಿಚಾರವನ್ನು ತಂದು ತದನಂತರದಲ್ಲಿ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸ್ತಾ ಇದ್ದಾರಾ ಅಥವಾ ವಿಚಾರ ಗೊತ್ತೇ ಇಲ್ವಾ? ಅಧಿಕಾರಿಗಳು ನಿಜಕ್ಕೂ ಕೂಡ ಇಲ್ಲಿ ಅವೈಜ್ಞಾನಿಕ ಕಾಮಗಾರಿಗೆ ಅಂತೇಳಿ ಕೈ ಹಾಕಿದ್ದಾರಾ? ಸರಿಯಾಗಿ ಕಾಮಗಾರಿ ಆಗ್ತಾ ಇಲ್ವಾ ಅದನ್ನು ನೋಡಬೇಕಿದೆ.